ಹಾಯ್ ಎವ್ರಿವನ್. ಇವಾಗ ನೋಡಿ ಒಂದು ಇನ್ನೋವಾ ಕ್ರಿಸ್ಟಾ ಜಿ ಮಾಡಲ್. ಜಿ ಮಾಡಲ್ ಇದ್ರೂ ನಮ್ಮ ಹತ್ರ ಇದಕ್ಕೆ ಆಪ್ಷನ್ನು ಝಡ್ ಮಾಡಲ್ದು ನಿಮಗೆ ಆಲ್ಮೋಸ್ಟ್ ಎಲ್ಲ ಕೆಲಸ ಮಾಡೋಕ್ಕೆ ನಮ್ಮ ಹತ್ರ ಐಟಮ್ ಅವೈಲೇಬಲ್ ಇದೆ. ಸೊ ಇದು ಜಿ ಮಾಡಲ್ಗೆ ಏನಿದೆ ಅಂದರೆ ಒಂದು ಆಟೋ ಫೋಲ್ಡ್ ಬರಲ್ಲ, ಒಂದು ಮೀಟ್ರ್ ಬರಲ್ಲ, ಒಂದು ಕ್ರೂಸ್ ಕಂಟ್ರೋಲ್ ಬರಲ್ಲ, ಕೆಲವು ಐಟಮು ಬರಲ್ಲ. ಸೊ ಜಿ ಮಾಡಲ್ ಇದ್ರೂ ಒಂದು ನಾವು ವಿ ಮಾಡಲ್ ಝಡ್ ಮಾಡಲ್ಲು ಲುಕ್ ಕೊಡ್ಬೋದು ಅಷ್ಟೇ. ಪೂರ್ತಿ ಗಾಡಿ ಫಿಟ್ ಆಗತ್ತೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಕೆಲವು ಫೀಚರ್ ನಿಮಗೆ ಅದರಲ್ಲಿ ನಾವು ಆ್ಯಡ್ ಮಾಡ್ಬೋದು. ಸೊ ಆ್ಯಡ್ ಮಾಡ್ರೆ ಏನೇನಂದರೆ ನಾನು ನಿಮಗೆ ಬೇಜಾನ್ ಗಾಡಿನಲ್ಲಿ ನಿಮಗೆ ಇದು ಆಟೋ ಫೋಲ್ಡ್ ತೋರಿಸಿದ್ದೀನಿ, ಅದು ಕಾಮನ್ ನಮ್ಮ ಹತ್ರ. ಅದು ಆಟೋ ಫೋಲ್ಡ್ ಒರಿಜಿನಲ್ ನಿಮಗೆ ಈ ಥರ ಬೇಕಾದ್ರೆ ನೋಡಿ, ಇದು ಓಪನಿಂಗ್ ಕ್ಲೋಸಿಂಗು ಇಲ್ಲಿಂದಾನೆ ನಿಮಗೆ ಆಗುತ್ತೆ, ಅದು ಕೆಲಸ ಆಗುತ್ತೆ. ಒಂದು ಅದು ವುಡನ್ ಕಿಟ್ ನಿಮಗೆ ತೋರಿಸಿದ್ದೀನಿ, ಇಲ್ಲಿ 10 ಪೀಸು ಈ ಥರ ಬಂದಿರೋದು ಇದು ತೆಗಿಬಿಟ್ಟು ನಾವು ವುಡನ್ ಪೀಸೂ ಆಗುತ್ತೆ. ಸಿಲ್ವರ್ನಲ್ಲಿ ನೋಡಿ ಈ ಥರ ಬ್ಲ್ಯಾಕ್ ಇದೆಯಲ್ಲ, ಈ ಬ್ಲ್ಯಾಕ್ ಪೂರ್ತಿ ಪೀಸು ಈಗ ತೆಗಿಬಿಟ್ಟು ನಾವು ಇದಕ್ಕೆ ಅಟ್ಯಾಚ್ ಮಾಡಬಹುದು. ಒಂದು ಇದೆಲ್ಲ ಕಾಮನ್ ಪ್ರಾಬ್ಲಮ್ಮು ನಿಮಗೆ ಸಿಕ್ಬಿಡ್ತದೆ. ಇವಾಗ ಕೆಲವು ಜನ ಆಟೋಮೆಟಿಕ್ ಗಾಡಿ ಇರ್ತದೆ. ಸೊ ಆಟೋಮೆಟಿಕ್ ಗಾಡಿನಲ್ಲಿ ಏನಾಗುತ್ತೆ ಅಂದರೆ ಫ್ಯೂಚರ್ ಒಂದು ಸೇಮ್ ಸ್ಟೇರಿಂಗ್ ನಿಮ್ಗೆ ಏನಿದೆ ಸೇಮ್ ಸ್ಟೇರಿಂಗೂ ಆಗ್ಬೋದು, ನೀವು ಟಾಪ್ ಮಾಡಲ್ ಸ್ಟೇರಿಂಗೂ ಆಗ್ಬೋದು, ಇಲ್ಲ ಅಂದರೆ GR ಅಂತ ಒಂದು ಸ್ಟೇರಿಂಗ್ ಬರ್ತದೆ, ಅದನ್ನು ನೀವು ಹಾಕ್ಸ್ಬೋದು. ಇವಾಗ ಒಂದು ಏನಿದೆ ಅಂದರೆ ನೋಡಿ ಮೀಟ್ರ್ ಆಟೋಮೆಟಿಕ್ ಗಾಡಿ. ಸೊ ಆಟೋಮೆಟಿಕ್ ಗಾಡಿಗೆ ಇದು ಜಿ ಮಾಡಲ್ಗೆ ನಿಮಗೆ ಮೀಟ್ರ್ ಈ ಥರ ಬಂದಿರ್ತದೆ. ಇದೂ ಟೊಯೋಟಾ ಒರಿಜಿನಲ್ಲೇ ನಿಮಗೆ ಬಂದಿರ್ತದೆ ಮೀಟ್ರ್. ಸೊ ಇದು ಒಂದು ಗಾಡಿಗೆ ಒಂದೊಂದು ಕಸ್ಟಮರ್ಗೆ ಮೀಟ್ರ್ ಇದೆ ಅಂದರೆ ಇದೇ ಯೂಸ್ ಮಾಡ್ತೀರಾ. ಒಂದೊಂದು ಕಸ್ಟಮರ್ಗೆ ಸ್ವಲ್ಪ ಲುಕ್ಕು ಫ್ಯೂಚರ್ ನೋಡೋಕ್ಕೆ ನಮ್ಮ ಗಾಡಿನಲ್ಲಿ ಈ ಥರ ಫ್ಯೂಚರ್ ಬೇಕು ಝಡ್ ಮಾಡಲ್ದು ಅಂದರೆ ಇದೂ ನಮ್ಮ ಹತ್ರ ಮೀಟ್ರ್ ಅವೈಲೇಬಲ್ ಇದೆ. ಸೊ ಇದು ಮೀಟ್ರ್ ನಿಮಗೆ ಫಿಟ್ ಮಾಡಿದ್ರು ಒಂದು ಏನಂದರೆ ಈ ಮೀಟ್ರ್ನಲ್ಲಿ ನಿಮಗೆ 2016, 17, 18 ಜಿ ಮಾಡಲ್ನಲ್ಲಿ ನಿಮಗೆ ಮೀಟ್ರ್ನಲ್ಲಿ ಭಾಳ ಫಂಕ್ಷನು ಬರಲ್ಲ. ಏನು ಬರಲ್ಲ ಅಂದರೆ ನೋಡಿ, ಇದು ಕ್ರೂಸ್ ಕಂಟ್ರೋಲ್ ನೀವು ಹಾಕಿದರೆ ಈ ಮಾಡಲ್ನಲ್ಲಿ ನಿಮಗೆ ಹಳೆ ಮಾಡಲ್ನಲ್ಲಿ ಶೋ ಆಗಲ್ಲ. ಸೊ ಝಡ್ ಮಾಡಲ್ ನೀವು ಮೀಟ್ರ್ ಹಾಕಿದ್ರೆ ಕ್ರೂಸ್ ಕಂಟ್ರೋಲು ನಿಮಗೆ ಈ ಥರ ಪ್ರೆಸ್ ಮಾಡಿದ್ರೆ ಶೋ ಆಗುತ್ತೆ ಒಂದು. ಪ್ಲಸ್ ಈ ಡಿಜಿಟಲ್ ನಿಮಗೆ ವರ್ಕಿಂಗು ಆಗುತ್ತೆ. RPM, ಪೆಟ್ರೋಲ್, ಡೀಸಲ್ದು, ಆಮೇಲೆ ನಿಮ್ಮದು ಇದು RPMದು ಸ್ಪೀಡಾಮೀಟ್ರು, ನೀವು ಎಷ್ಟು ಕಿಲೋಮೀಟ್ರ್ ಹೊಡಿದ್ದೀರಾ ಅದನ್ನು ವರ್ಕ್ ಆಗುತ್ತೆ. ಇವಾಗ ಹೊಸ ಕೆಲಸ ಏನು ಮಾಡಿದ್ದೀನಿ ಅಂದರೆ, ನಾವು ಕೆಲವು ಕಸ್ಟಮರ್ಗೆ ಇಲ್ಲಿ ಬಟನ್ನು ವರ್ಕಿಂಗ್ ಆಗ್ತಾ ಇರಲಿಲ್ಲ. ಇಲ್ಲಿ ನಾವು ಪ್ರೆಸ್ ಮಾಡಿದ್ರೆ ಇಲ್ಲಿ ವರ್ಕಿಂಗು ನಿಮಗೆ ಆಗ್ತಾ ಇರಲಿಲ್ಲ. ಈ ಬಟನ್ ಇಲ್ಲಿ ಪ್ರೆಸ್ ಮಾಡ್ರೆ ಯಾವ ಮಾಡಲ್ಗೆ? ಜಿ ಮಾಡಲ್ಗೆ. ಸೊ ಜಿ ಮಾಡಲ್ಗೆ ನಿಮಗೆ ಇಲ್ಲಿ ಬಟನ್ನು ಪ್ರೆಸ್ ಮಾಡ್ರೂ ಕೆಲಸ ಮಾಡ್ತಾ ಇರಲಿಲ್ಲ. ಸೊ ಇವಾಗ ನಾವು ಆ ವರ್ಕಿಂಗು ಮಾಡಿದ್ದೀನಿ. ಸೊ ಒಂದು ನಿಮಗೆ ಮೀಟ್ರ್ ಚೇಂಜ್ ಮಾಡ್ಬೋದು. ಇದು ತೆಗಿಬಿಟ್ಟು ಒಂದು ಕ್ರೂಸ್ ಕಂಟ್ರೋಲ್ ಫಿಟ್ ಮಾಡ್ರೆ ನೀವು ಇಲ್ಲಿ ನಿಮಗೆ ಪ್ರಾವಿಷನ್ನು ಸಿಸ್ಟಮ್ನಲ್ಲಿ ಮೀಟ್ರ್ನಲ್ಲಿ ತೋರಿಸುತ್ತೆ, ಆನ್ ಇದೆಯಾ ಆಫ್ ಇದೆ ಅಂತ. ಸೊ ಒಂದು RPM ನಿಮಗೆ ಫಿಟ್ ಮಾಡಿದ್ರೆ ಸ್ಟಾರ್ಟ್ ಮಾಡೋನು ಗಾಡಿ ನಿಮಗೆ ಎಲ್ಲ ಪೂರ್ತಿ ನೋಡಿ ಇನ್ನೋವಾ ಅಂತ ಬರ್ತದೆ. ನಿಮಗೆ ಒರಿಜಿನಲ್ನಲ್ಲಿ ನಿಮಗೆ ಈ ಥರ ಟೊಯೋಟಾ ಅಂತ ಬಂದು ಕ್ರಿಸ್ಟಾ ಅಂತಾನು ನಿಮಗೆ ಬರ್ತದೆ. ಸೊ ಇದು ಫಿಟ್ ಮಾಡಿ ನಿಮಗೆ ಇಲ್ಲಿ ಬಟನ್ ಇದೆಯಲ್ಲ, ಈ ಬಟನ್ನು ನಿಮ್ಗೆ ಇಲ್ಲಿ ಪ್ರೆಸ್ ಮಾಡಿದ್ರೆ ಈಕೋ ಮೋಡು, ಸ್ಪೋರ್ಟ್ಸು ಅದೆಲ್ಲ ನಿಮಗೆ ಫಂಕ್ಷನ್ ಆನ್ ಆಗುತ್ತೆ. ಇವನ್ ಇಲ್ಲಿ ಗೇರ್ ಆಗಿದ್ರೂ ನಿಮಗೆ ಇಲ್ಲಿ ಪಿನಲ್ಲಿ ಇದೆ ನೋಡಿ, ಇವಾಗ ಪಿ ತೋರಿಸ್ತಾ ಇದೆ. ಇವಾಗ ನಿಮ್ಗೆ ಆದರೆ ರಿವರ್ಸು, ತಿರ್ಗಾ ನ್ಯೂಟ್ರಲ್ಲು, ತಿರ್ಗಾ DS. ಸೊ ಎದು ಎಲ್ಲ ನಿಮಗೆ ಫೀಚರು ತೋರಿಸುತ್ತೆ. ಮೀಟ್ರ್ ಫಿಟ್ ಮಾಡಿದ್ರು ನಾವು ಎಷ್ಟು ಝಡ್ ಮಾಡಲ್ನಲ್ಲಿ ನಿಮಗೆ ಫೀಚರ್ ಸಿಗುತ್ತೆ. ಸೊ ಅದು ಫೀಚರ್ ಝಡ್ ಮಾಡಲ್ದೇ. ಅದು ಜಿ ಮಾಡಲ್ನಲ್ಲಿ ನಿಮಗೆ ಏನು ಫೀಚರ್ ಸಿಗುತ್ತೆ ಅದಕ್ಕಿಂತ ಬೆಟರ್ ನಿಮಗೆ ಇದರಲ್ಲಿ ಸಿಗುತ್ತೆ. ಇದು ವರ್ಕಿಂಗ್ ಮಾಡ್ಬೋದು, RPM ನಿಮಗೆ ಆಗುತ್ತೆ, ಡೋರ್ ಮಾಡ್ಬೋದು, ಕ್ರೂಸ್ ಕಂಟ್ರೋಲ್ ಫಂಕ್ಷನ್ ತೋರಿಸೋದು ಅದು ಮಾಡ್ಬೋದು. ನಿಮ್ಮ ಗಾಡಿ ಎಷ್ಟು ಕಿಲೋಮೀಟ್ರ್ ಓಡಿದೆ ಇದು ನೋಡಿ. ಒಂದು ನನ್ನ ಪ್ರಕಾರ ಇದು 92 ಕಿಲೋಮೀಟರ್ಸ್ ಓಡಿದೆ. ಸೊ 92 ಕಿಲೋಮೀಟರ್ಸ್ ನಾವು ಇದಕ್ಕೆ ಸೆಟ್ ಮಾಡ್ಬೋದು. ಹೊಸ ಮೀಟ್ರ್ ಇರಲಿ, ಹಳೆ ಮೀಟ್ರ್ ಇರಲಿ, ಆ ರೀಡಿಂಗ್ ನಾವು ಇದರಲ್ಲಿ ಸೆಟ್ ಮಾಡಿ ನಿಮಗೆ ಕೊಡ್ಬೋದು. ಸೊ ಫೀಚರ್ ಎಲ್ಲ ಸಿಗುತ್ತೆ. ಈ ಮಾಡಲ್ಗೆ ಈ ಮಾಡಲ್ ಮೀಟ್ರಿಗೇನು ಈ ಮಾಡಲ್ ಮೀಟ್ರಿಗೆ ನೀವು ವ್ಯತ್ಯಾಸ ನೋಡ್ಬೋದು. ಇದು ಪ್ಲೇನ್ ಮೀಟ್ರು, ಅದು ಇಲ್ಲಿ ಬಂದರೆ ನೋಡಿ ಡಿಜಿಟಲ್ ಮೀಟ್ರ್. ಇಲ್ಲಿ ಪ್ಲೇನ್ ಆನ್ ಆದ್ರೂ ನಿಮಗೆ ಇದು ಚಿಕ್ಕ ಡಿಸ್ಪ್ಲೇನೇ ಬರೋದು. ಸೊ ಇದು ದೊಡ್ಡ ಡಿಸ್ಪ್ಲೇನಲ್ಲಿ ನಿಮಗೆ ಫೀಚರ್ ಎಲ್ಲ ಕಾಣಿಸುತ್ತೆ. ಇದು ಫಿಟ್ ಮಾಡಿನೂ ನಾವು ಇದಕ್ಕೆ ವರ್ಕಿಂಗನ್ನು
ಮಾಡಿದ್ದೀನಿ, ಅದೊಂದು ಕೆಲಸ ಆಗಿದೆ. ಇವಾಗ ಆಟೋ ಫೋಲ್ಡ್ ಮಿರರ್ ನಿಮಗೆ ಇದೇ ಪ್ಯಾನಲ್ನಲ್ಲಿ ಒರಿಜಿನಲ್ ನಾವು ಸ್ವಿಚ್ ಹಾಕಿ ಆಟೋ ಫೋಲ್ಡ್ ಒಂದಾಗಿದೆ. ಸಿಲ್ವರ್ ಲೈನು ಇದಕ್ಕೆ ಟೊಯೋಟಾ ಅದು ಒರಿಜಿನಲ್ ಒಂದೇ ಪೀಸು ಬರ್ತದೆ, ಅದು ಹಾಕಿ 10 ಪೀಸ್ ನಿಮಗೆ ಇದು ವುಡನ್ ಕಿಟ್ ಸಿಗುತ್ತೆ, ಅದು ಒಂದು ಹಾಕಿದೆ. ಸೊ ಆಡಿಯೋ ಕಸ್ಟಮರ್ಗೆ ಒಂದು ಪೈನಿಯರ್ ಸಿಸ್ಟಮು, ಒಂದು ಮೊರಲ್ ಸ್ಪೀಕರ್ ಹಾಕಿದ್ರೆ ಆ ಕ್ವಾಲಿಟಿನೇ ಬೇರೆ, ನಿಮಗೆ ಆ ಮಜಾನೇ ಬೇರೆ. ಗಾಡಿನಲ್ಲಿ ನೀವು ಕೇಳಿದ್ರೆ ಅದು ಔಟ್ಪುಟ್ ಲೆಕ್ಕನೇ ಬೇರೆ ಥರ ಬರ್ತದೆ ನಿಮ್ಗೆ. ಇದಕ್ಕೆ ಆಂಪ್ಲಿಫೈರ್ ಊಫರ್ ಏನು ಫಿಟ್ ಮಾಡಿಲ್ಲ, ಜಸ್ಟ್ 4 ಡೋರ್ನಲ್ಲಿ 4 ಸ್ಪೀಕರ್, ಫ್ರಂಟ್ ಕಾಂಪೊನೆಂಟು, ಹಿಂದ್ಗಡೆ ಕೋಎಕ್ಸೆಲ್, ಒಂದು ಸಿಸ್ಟಮ್, ಒಂದು ಕ್ಯಾಮ್ರಾ. ಬಟ್ ಇದು ಎಲ್ಲ ಕಸ್ಟಮರ್ ಬಜೆಟ್ ಮೇಲೆ ಹೋಗುತ್ತೆ. ನಿಮ್ಮ ಬಜೆಟ್ ಒಂದು ಒಳ್ಳೆ ಬಜೆಟ್ ಇದ್ದರೆ ಇಷ್ಟೆಲ್ಲ ಪ್ಯಾಕೇಜ್ ಮಾಡ್ಬೋದು ನೀವು. ಏನೇನಂದರೆ ಮೀಟ್ರು, ಆಟೋ ಫೋಲ್ಡ್ ಮಿರರು, ಕ್ರೂಸ್ ಕಂಟ್ರೋಲು, ಸಿಲ್ವರ್ ಲೈನು, ವುಡನ್ ಕಿಟ್ಟು, ಆಡಿಯೋ ಸಿಸ್ಟಮು, ಒಂದು ಒಳ್ಳೆ 4 ಸ್ಪೀಕರು, ಒಂದು ರಿವರ್ಸ್ ಕ್ಯಾಮ್ರಾ, ಡೋರ್ಗೆ ಡ್ಯಾಂಪಿಂಗು. ಸೊ ಅದು ಮಜಾನೇ ಬೇರೆ, ಆ ಗಾಡಿನಲ್ಲಿ ಕ್ವಾಲಿಟಿನೇ ಬೇರೆ, ಆ ಕ್ವಾಲಿಟಿನಲ್ಲಿ ಫೀಚರೇ ಬೇರೆ ನಿಮಗೆ. ಸೊ ಇದು ಆಟೋಮೆಟಿಕ್ ಗಾಡಿಗೂ ನಾವು ಇಷ್ಟೆಲ್ಲ ಫಿಟ್ ಮಾಡಿದ್ದೀನಿ. ಇದೆಲ್ಲ ಬರೋದು ನಿಮಗೆ ಟೊಯೋಟಾಡು. ಬಟ್ ಇದಕ್ಕೆಲ್ಲ ನೀವು ಟೊಯೋಟಾ ಐಟಮ್ ತೊಗೊಂಡ್ರು ಇದಕ್ಕೆಲ್ಲ ಟೈಮ್ ಬೇಕು. ನಮಗೆ ಇಮಿಡಿಯೇಟ್ ಕೆಲಸ ಏನೂ ಆಗಲ್ಲ. ಇದು ಮೀಟ್ರ್ ಸಿಗಬೇಕು, ಮೀಟ್ರ್ ಸಿಕ್ಕರೆ ಆರ್ಡ್ರ್ ಆದರೆ ಮೀಟ್ರ್ ಬರಬೇಕು. ಇದೆಲ್ಲ ಫೋನ್ನಲ್ಲಿ ಜಸ್ಟಿಫೈ ಆಗಲ್ಲ. ನೀವು ಮುಂದೆ ಬಂದು ಕೂತ್ಕೊಂಡು ಏನು ನಿಮ್ಮ ಬಜೆಟ್ ಇದೆ, ಏನು ನೀವು ಹಾಕ್ತೀರಾ, ಏನೇನು ನಿಮ್ಮ ಪ್ಲಾನ್ ಇದೆ, ಅದು ಆವಾಗಲೇ ಕೆಲಸ ಆಗೋದು. ಫೋನ್ನಲ್ಲಿ ಎಲ್ಲ ಇದು ಮೀಟ್ರ್ ಎಷ್ಟಾಗುತ್ತೆ, ಅದು ಆಟೋ ಫೋಲ್ಡ್ ಎಷ್ಟಾಗುತ್ತೆ, ಸಿಸ್ಟಮ್ ಎಷ್ಟಾಗುತ್ತೆ ಅಂದರೆ ನಿಮ್ಗೆ ಹೇಳಿರೋದು ಪ್ರಯೋಜನ ಇದೆ. ಇಲ್ಲಿ ಮುಂದೆ ಬನ್ನಿ, ಆಟೋಮೆಟಿಕ್ಗೇನೆ ಬೇರೆ ಕೆಲಸ, ಮ್ಯಾನಲ್ಗೇನೆ ಬೇರೆ ಕೆಲಸ. ಸೊ ಒಂದೊಂದು ಕೆಲಸ ಒಂದೊಂದು ಥರ ಇರ್ತದೆ. ಸೊ ಅದಕ್ಕೆ ಇದು ಒಂದು ಲುಕ್ಕೇ ನಿಮಗೆ ಬೇರೆ ಥರ ಇರ್ತದೆ. ಇದು ಫೀಚರ್ ಆಗಿದ್ರೂ ನಾವು ಮೀಟ್ರು ಇದಕ್ಕೆ ವರ್ಕಿಂಗ್ ಜೊತೆನಲ್ಲಿ ನಿಮಗೆ ಇದು ಮಾಡಿ ಕೊಟ್ಟಿರೋದು. ಇದು ವರ್ಕಿಂಗ್ ನೋಡಿ ಪ್ರೆಸ್ ಮಾಡೋ ನಿಮಗೆ ಒರಿಜಿನಲ್ ಹೆಂಗೆ ಬರ್ತದೆ ಅದೇ ಥರ ಫೀಚರ್ ಕೊಟ್ಟಿರೋದು. ಬಟ್ ಅದ್ರಲ್ಲಿ ಎಷ್ಟು ಫೀಚರ್ ನಿಮಗೆ ಆಗುತ್ತೆ ಅದಕ್ಕಿಂತ ನಿಮಗೆ ಫೀಚರ್ ನಾವು ಮಾಡ್ಕೊಡ್ಬೋದು. ಯಾಕೆಂದರೆ ಇದರಲ್ಲಿ ಆಟೋ AC ಇಲ್ಲ, ಸನ್ ರೂಫು ನಿಮಗೆ ಇದು ಗ್ಲಾಸ್ ಹೋಲ್ಡರ್ ಇದೆಯಲ್ಲ ಸನ್ ರೂಫ್ ಮೇಲೆ, ಸೊ ಅದನ್ನು ನಿಮಗೆ ಗ್ಲಾಸ್ ಹೋಲ್ಡರ್ ದೊಡ್ಡದು ಬರ್ತದೆ. ಅದು ಫೀಚರೇ ಬೇರೆ ಬೇರೆ ಥರ ಇರ್ತದೆ, ಅದಕ್ಕೆ ಸಿಸ್ಟಮೇ ಅಟ್ಯಾಚು ಬೇರೆ ಥರ ಇರ್ತದೆ. ಸೊ ಆ ಥರ ಫೀಚರ್ ಒಂದು ಲುಕ್ ಕೊಡ್ಬೋದು ನಾವು ಫಿಟ್ಟಿಂಗ್ ಮಾಡಿ. ಒಂದು ಫೀಚರ್ ಇದೆ ಅಲ್ಲ ಅದು ನಿಮಗೆ ಕೊಡ್ಬೋದು. ಸೊ ಆ ಥರ ಫಿಟ್ಟಿಂಗ್ ಎಲ್ಲ ಮಾಡ್ಬೋದು. ನಿಮಗೆ ಏನು ಬೇಕಾದರೂ G ಮಾಡಲಿಂದ V ಮಾಡಲ್, Z ಮಾಡಲ್ ನಾವು ಫೀಚರ್ ನಿಮಗೆ ಕೊಡ್ಬೋದು. ಅದು ಒಂದು ಕೆಲಸ ಇದೆ. ಇದೂ ನಮಗೆ ಟೊಯೋಟಾದೇ ಒರಿಜಿನಲ್. ಈ ಸ್ವಿಚ್ಚು ಹಾಕಿ ಸ್ಟೇರಿಂಗ್ ನಮ್ಮ ಹತ್ರ ಬೇರೆ ಇದೆ GRದು, ಅದನ್ನು ಸಿಗುತ್ತೆ. ಸೊ ಇದು ಬೆಂಗಳೂರಿನಲ್ಲಿ ಫಿಟ್ಟಿಂಗ್ ಆಗಿರೋದು, IR ಕ್ಯಾಟಗರಿ ಇನ್ ಬೆಂಗಳೂರು ಕೋರಮಂಗಲದಲ್ಲಿ. ಸೊ ನಮ್ಮದು ಯೂಟ್ಯೂಬ್ ಚಾನಲ್ಲು, ಇನ್ಸ್ಟಾಗ್ರಾಮ್ ಚಾನಲ್ಲು, ಫೇಸ್ಬುಕ್ ಚಾನಲ್, ಅದ್ಮೇಲೆ ಎಲ್ಲ ನಮ್ಗೇನು ಕೆಲಸ ಇದೆ, ಏನು ಕೆಲಸ ನಾವು ಮಾಡಿದ್ದೀನಿ ಅದೇ ನಿಮಗೆ ಅಪ್ಗ್ರೇಡ್ ಆಗೋದು. ಅದೆಲ್ಲ ಚಾನಲ್ ನೀವು ನೋಡಿ ಇನ್ನೋವಾ ಕ್ರಿಸ್ಟಾ ಅವ್ರಿಗೆ ನಿಮಗೆ ಬೆನಿಫಿಟ್ ಆಗುತ್ತೆ. ಸೊ ಇದು ಒಂದು ಇನ್ನೋವಾ ಕ್ರಿಸ್ಟಾ G ಮಾಡಲ್ಗೆ ಫಿಟ್ ಮಾಡಿದ್ದೀವಿ.